ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಾಪನ ಕ್ಷಮಿಸ್ಬಿಡ್ರಿ, ಯಾವುದೋ ಕೋಪನ ಎತ್ತಿ ನಿಮ್ಮ ಮೇಲೆ ಹಾಕ್ಬಿಟ್ಟೆ. ಹಂಗೆ ಮಾಡಬಾರ್ದಾಗಿತ್ತು. ಪ್ಲೀಸ್ ಕ್ಷಮಿಸ್ಬಿಡ್ರಿ. ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾದವನೇ ನಿಮ್ಮ ಕಣ್ಣಾಗ ನೀರು ಬರಂಗೆ ಮಾಡ್ಬಿಟ್ಟಿವ್ನಿ. ಈ ತೆಪ್ಪಿಗೆ ನೀವೇನು ಶಿಕ್ಷೆ ಕೊಟ್ರೆ ನಂಗೆ ಸರಿನಾ? ಅಳ್ಬೇಡ್ರಿ. ಇನ್ಯಾವತ್ತೂ ನಾನು ಕೋಪ ಮಾಡ್ಕೊಳಲ್ಲ. ನಿಮ್ಗೆ ನೋವಾಗಂತೂ ನಾನು ನಡ್ಕೊಳ್ಳೋದೇ ಇಲ್ಲ ರೀ. ನೀವು ಹೇಳ್ದಂಗೆ ಕೇಳ್ತೀನಿ, ಮಾತಾಡ್ರಿ. ನಾನು ಏನು ಹೇಳಿದ್ರು ಕೇಳ್ತೀರಾ? ಹಾಗಾದ್ರೆ ನನಗೆ ಮಾತು ಕೊಡಿ. ನೀವು ಕೋಪ ಮಾಡ್ಕೋಬಾರ್ದು, ತಾಳ್ಮೆಯಿಂದ ನಡ್ಕೋಬೇಕು. ನಾನು ಏನು ಹೇಳ್ತೀನೋ ಎಲ್ಲ ಕೇಳಬೇಕು. ನೀವು ನನಗೋಸ್ಕರ ಅಲ್ಲ ಅಂದ್ರು ನನ್ನ ಮಗುಗೋಸ್ಕರ ನೀವು ಬದಲಾಗ್ಲೇಬೇಕು. ಆಗತ್ತಾ? ಇದೇನಿದು ಆಗುತ್ತಾ ಅಂತ ಕೇಳ್ತಿದ್ದೀರಾ? ಖಂಡಿತ ನೀವ್ ಏನ್ ಹೇಳ್ತೀರೋ ಎಲ್ಲ ಕೇಳ್ತೀನಿ. ನಿಮ್ ಮಾತು ಯಾವತ್ತೂ ಮೀರಲ್ಲ, ಸರಿನಾ? ಈಗ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಮಾತು ಕೊಡಿ. ಸರಿನಾ? ಸರಿ, ಈಗ ನನ್ನ ಮ್ಯಾಗಿದ್ದ ಕೋಪ ಹೋಯ್ತಲ್ವೇ? ಬನ್ನಿ ಊಟ ಮಾಡಿ. ನಾನು ಊಟ ಮಾಡ್ಲಿ ಅಂತ ನೀವಿಷ್ಟೆಲ್ಲ ಹೇಳಿದ್ರ ಹೇಗೆ? ಇಲ್ಲ ನೋಡಿ, ನಾನು ಈಟೊತ್ತು ಏನು ಹೇಳಿದ್ನೋ ಎಲ್ಲ ನನ್ನ ಮನ್ಸಾರ ಹೇಳಿ. ನನ್ನ ಬದುಕಲ್ಲಿ ಭರವಸೆ ಇರೋದೆ ನಿಮ್ಮಿಂದ, ನಮ್ಮ ಮಗುವಿಂದ. ನಾನು ನಿಮ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಖುಷಿ ಕೇಳ್ತಿಲ್ಲ ರೀ. ನಮ್ಮ ಮಗು ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಸ್ವಲ್ಪ ಬದಲಾಗ್ಲೇಬೇಕು. ನೀವು ಹೀಗೆ ನಮ್ಮ ಮಗು ಮುಂದೆ ನಡ್ಕೊಂಡ್ರೆ ಅವ್ರ ಮನಸ್ಥಿತಿ ಏನಾಗ್ಬೇಡ ಹೇಳಿ. ತಂದೆ ಆಗಿ ಮಗು ಮನಸ್ಸಲ್ಲಿ ಧೈರ್ಯ ಭರವಸೆನ ತುಂಬಬೇಕು ರೀ, ಭಯನಲ್ಲ. ಅದು ಅಲ್ಲದೆ ಮಗುಗೆ ನೀವೇ ತಂದೆ ತಾಯಿ ಎರಡೂ ಆಗಿರ್ತೀರ. ನಿಮ್ಮ ಮೇಲೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಏನೋ ತಂದೆ ತಾಯಿ ನಾನೇ ಆಗಿರ್ತೀನಿ. ಮಾತಿಗೆ ಹೇಳ್ದೆ ರೀ, ಸಂದರ್ಭ ಬಂದಾಗ ಇಬ್ರು ಒಬ್ರೇ ಆಗಿ ಮಗುನ್ ಸಾಕ್ಬೇಕಾಗತ್ತಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಪ್ಲೀಸ್ ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ, ನಾನು ಬದಲಾಯ್ತೀನಿ ಅಂತ ಹೇಳ್ದೆ ತಾನೆ. ಇನ್ಮ್ಯಾಕೆ ಹಿಂಗೆಲ್ಲ ನಡ್ಕೊಳಕ್ಕಿಲ್ಲ. ಸರಿ, ನಾನು ಹೋಗಿ ಊಟ ಹಾಕೋಬತ್ತೀನಿ. ಇವತ್ತು ನೀವು ಮಾಡಿರೋ ತಪ್ಪಿಗೆ ನೀವೇ ನನ್ಗೆ ಊಟ ಮಾಡಿಸ್ಬೇಕು. ಇದೇ ನಿಮಗ್ ಶಿಕ್ಷೆ. ಇದು ಶಿಕ್ಷೆ ಅಲ್ಲ, ವರ. ತಗೊಳ್ಳಿ. ಅವ ಇನ್ನು ನನ್ನ ಮ್ಯಾಗ ಪಾಪ ಹೋಗಿಲ್ವನವ? ನಿನ್ ದಮ್ಮಯ್ಯ ಅಂತೀನಿ. ನಾನು ಮಾಡಿದಿರೋ ತಪ್ಪಿಗೆ ಶಿಕ್ಷೆ ಕೊಡ್ಬಿಡ ಕಣವ. ನಂತವ ಒನ್ಕಿತ ಮಾತಾಡೋ. ಇವನ್ ಜನಗಳು ಏನೋ ಹೇಳಿ ತಿಳ್ಕೊಳಕ್ಕೆ ಬರಕ್ಕಿಲ್ಲ. ಒಳ್ಳೆ ನೊಣಗಳು ಬಂದ ಹಿಂದೆನೇ ಬರ್ತವೆ. ಅವ ನಿಂತ್ಕೊಬಿಟ್ಟಕ್ಕ, ನೀನ್ ನನ್ನ ನೊಣ ಅಂತೇಳು, ಜಿರಳೆ ಅಂತೇಳು, ಏನಾದ್ರೂ ಕರಿ. ಆದ್ರೆ ನಾನ್ ಮಾಡಿರೋ ತಪ್ಪಿಗೆ ಸಾನಂಗ್ ಶಿಕ್ಷೆ ಕೊಡ್ಬೇಡ. ದಯವಿಟ್ಟು ಸಾನಂಗ್ ಚಂಬಿಸ್ಬಿಡ್ಬಿಟ್ಟಕ್ಕ. ಏಯ್, ನಿಂಗೊಂದ್ಸಲ ಹೇಳಿದ್ರೆ ತಿಳ್ಕೊಳಕ್ ಹಾಕಿಲ್ಲ ಅನ್ಲ. ನೀನೇನ್ ಮನ್ಸನ ದನನ? ಅವ ಅವನ್ ಮಾಡಿರೋ ತಪ್ಪಿಗೆ ನನ್ಗೆ ಯಾಕವ ಶಿಕ್ಷೆ ಕೊಡ್ತೀಯಾ? ಇದೆಲ್ಲ ಶುರುವಾಗಿದೆ ನಿನ್ನಿಂದ, ಅದಕ್ಕೆ ಈ ಶಿಕ್ಷೆ. ಆಯ್ತು ಕಣವ, ಇನ್ಮ್ಯಾಕಿಂದ ನಿಂಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಯಾವತ್ತೂ ಮಾಡಕ್ಕಿಲ್ಲ. ಗುತ್ತಿಗೆನ ರದ್ದು ಮಾಡಿ ಟೌನ್ ಮೆಸ್ನ ಮುಚ್ಚಿಬಿಡ್ತೀನಿ. ಅವೇ ಕೋಪದಾಗ ಏನೋ ಮಾತಾಡ್ಬೇಡ ಕಣವೇ. ಪುಟ್ಟಕ, ಇಲ್ಲಿ ತಪ್ಪು ಮಾಡ್ರು ನಾನು, ನೀ ನನಗೆ ಕ್ಷಮಿಸದೇವ್ರು ಪರವಾಗಿಲ್ಲ.
ಆದ್ರೆ ನಿನ್ ಮಗಳ ಮ್ಯಾಕೆ ಮುನ್ಸ್ಬಿಡು ಪುಟ್ಟಕ್ಕ. ನನ್ ಪರವಾಗಿ ಮಾತಾಡಕ್ ನೀನ್ ಯಾರ್ಲ? ಅವಿ, ನಿನಗಿಷ್ಟೆಲ್ಲ ಕಷ್ಟ ಆಯ್ತಿರೋದು ನನ್ನಿಂದಲೇ. ನಾನ್ ಮಾತಾಡ್ದೆ ಯಾರು ಮಾತಾಡ್ತಾರೆ ಹೇಳು? ಮಾಡೋದೆಲ್ಲ ಮಾಡಿ ತಿಪ್ಪೆ ಸಾಸ ಕೆಲಸ ಮಾಡ್ಬೇಡ ನೀನು. ಅವ ಅವ ಇವನ್ನ ನಂಬಿ ಮೆಸ್ನಲ್ಲಿ ಕೆಲಸ ಕೊಟ್ಟಿದ್ಕೆ ನನ್ಗೆ ಗೊತ್ತಿಲ್ಲದೆ ಇಂಥ ಕೆಲಸ ಮಾಡವನೆ. ಇನ್ಮೇಕಿಂದ ಇವನ ನಂಬಕ್ಕೂ ಇಲ್ಲ, ನಿನ್ ಹೆಸರನ್ನ ಕೆಡ್ಸಕ್ಕಿಲ್ಲ ಕಣವ. ಅವ ನನ್ ಜೀವನೇ ನೀನು. ನನ್ ಬದುಕ್ನಾಗ ಬಿದ್ದೋದ್ರೂ ಪರವಾಗಿಲ್ಲ, ಆದ್ರೆ ನಿನ್ನನ್ ಮಾತ್ರ ಯಾವತ್ತೂ ಕಳ್ಕೊಳಕ್ ಇಷ್ಟ ಪಡಕ್ಕಿಲ್ಲ ಕಣವ. ಅವ ಇದೇ ನನ್ ಕೊನೆ ತೆಪ್ಪು ಕಣವ. ನನ್ ತೆಪ್ಪನ ತಿತ್ಕೊಳಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡವ. ದಯವಿಟ್ಟು ನನ್ಗೆ ಒಂದೇ ಒಂದು ಅವಕಾಶ ಮಾಡ್ಕೊಡವ. ನೋಡು ಪುಟ್ಟಕ್ಕ, ನಾನು ಆವತ್ತಿಂದ ಉಪವಾಸ ಇವನಿ. ನನ್ನ ಪ್ರಾಣ ಹಿಂಗೆ ಹೊಂಟೋದ್ರೂ ಪರವಾಗಿಲ್ಲ. ಆದ್ರೆ ನಾನ್ ಮಾಡಿರೋ ತಪ್ಪಿಗೆ ಸಾನಿನ್ ಮಾತ್ರ ಶಿಕ್ಷೆಗೆ ಹೋಗ್ಬೇಡ ಪುಟ್ಟಕ್ಕ. ದಯವಿಟ್ಟು ಅವಳನ್ನ ಕ್ಷಮಿಸಿ ಮನೆ ಒಳಗೆ ಕರ್ಕೊ ಪುಟ್ಟಕ್ಕ, ಮನೆ ಒಳಗೆ ಕರ್ಕೊ. ನಿನ್ ಕಾಲಿಗೆ ಬಿದ್ದು ಬೇಡ್ಕೋತೀನಿ ಪುಟ್ಟಕ್ಕ. ದಯವಿಟ್ಟು ದಯವಿಟ್ಟು ಅವಳನ್ನ ಕ್ಷಮಿಸಿ. ಅಯ್ಯೋ ಅಯ್ಯೋ ಕಳಿ 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 ಇವಳಾಯ್ತು. ಈ ಗಂಗಾಧರಪ್ಪನ ಸಂದಾಗಿ ಮಾತಾಡಿಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಆಮೇಲೆ ಸ್ನೇಹನ್ ಮಗುನ ಇವನಿಂದನೇ ಕೊಲ್ಸಿದ್ರೆ ಹೆಂಗಿರ್ತದೆ? ಆ ರಾಧ ಒಂದು ಕಲ್ಲಲ್ಲಿ 2 ಅಕ್ಕಿ ಹೊಡಿ ಅಂತಂದ್ಲು. ಆ 2ನೇ ಅಕ್ಕಿ ಪುಟ್ಟಕ್ಕ ಆದ್ರೇನು ಗಂಗಾಧರಪ್ಪ ಆದ್ರೇನು ಒಟ್ನಾಗೆ ಇಬ್ರು ಬಲಿಯಾದ್ರೆ ಆಟೆ ಸಾಕು. ಗಂಗಾಧರಪ್ಪ, ನಿಂಗೆ ಕೆಲಸ ಮಾಡಿ ಸಾನೆ ಸುಸ್ತಾಗಿರುತ್ತೆ, ನೀನ್ ಕೂತ್ಕೊಂಡು ವಿಶ್ರಾಂತಿ ತಗೋ, ಇದೆಲ್ಲ ನಾನು ಮಾಡ್ಕೋತೀನಿ. ನನಗೆ ಯಾವ ಸಹಾಯ ಏನ್ ಬೇಕಾಗಿಲ್ಲ, ನನ್ನ ಕೆಲಸ ನಾನು ಮಾಡ್ಕೋತೀನಿ. ನೋಡು, ನೀನು ನಮ್ಮ ಅಣ್ಣ ಇದ್ದಂಗೆ, ನೀನು ಇಷ್ಟೆಲ್ಲ ಕಷ್ಟ ಪಡೋದು ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ, ಅದಕ್ಕೆ ಹೇಳ್ತಿರೋದು. ನಾನಿಲ್ಲಿ ಯಾವ ಸಂಬಂಧನೂ ಬೆಳ್ಸಕ್ ಬಂದಿಲ್ಲ, ನಿನ್ನ ಪಾಡಿಗೆ ನೀನ್ ಸುಮ್ಮನೆ ಇದ್ಬಿಡು. ಗಂಗಾಧರಪ್ಪ, ಹೊಸಿ ನನ್ ಮಾತ್ ಕೇಳು, ನಾನು ಇವಾಗ ಸಾನೆ ಬದ್ಲಾಗಿವ್ನಿ. ಹಾವು ಕಚ್ಚಲ್ಲ ಅಂತ ಹೇಳಿದ್ರೆ ನಂಬಷ್ಟು ದಡ್ಡ ನಾನಲ್ಲ. ಸುಮ್ಮನೆ ನೀನು ಪಾಡಕ್ಕೆ ನೀನು ನಿನ್ ಕೆಲಸ ನೋಡ್ಕೊ. ಆಡೋದೂನು ಮಾತಾಡ್ಸಿ ವಿಶ್ವಾಸಕ್ಕೆ ತಕೊಳಮ್ಮ ಅಂತಂದ್ರೆ ಮುಖ ನೋಡಿದ್ರೆ ಸಾಕು ಮೆಣಸಿನ್ಕಾಯಿ ತಿಂದಂಗ ಆಡ್ತಾನೆ. ಥೂ.